ಹೆಸರು ರಜತ್ ಅಂತ 8ನೇ ತರಗತಿಯಲ್ಲಿ ಓದ್ತಿದ್ದೀನಿ. ಈ ಆಕ್ಟಿವಿಟಿಗಳಲ್ಲಿ ಲೈನ್ ಹಾಕೋ ಆಕ್ಟಿವಿಟಿ ನಂಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ ನನಗೆ ತುಂಬ ಕಾನ್ಸಂಟ್ರೇಷನಲ್ಲಿ ಫಾಸ್ಟಾಗಿ ಮಾಡಬೇಕಂತ ಒಂದು ಆಸಕ್ತಿ ಬಂತು. ಓದೋದ್ರಂಗೆಲ್ಲ ಸ್ವಲ್ಪ ಹಿಂದಿದ್ದೆ. ಕ್ಲಾಸಲ್ಲಿ ಒಂದು 23ನೇ ರ್ಯಾಂಕ್ ಇದ್ದೆ. ಈಗ ನಾನು 16ನೇ ರ್ಯಾಂಕಿಗೆ ಬಂದಿದ್ದೇನೆ. ಇದರಿಂದ ನಂಗೆ ತುಂಬ ಖುಷಿಯಾಗಿದೆ. ನಮಸ್ಕಾರ, ನನ್ನ ಹೆಸರು ಈಕ್ಷಿತ್, 7ನೇ ತರಗತಿ. ನನಗೆ ಸ್ಟಾರ್ಟಿಂಗು ಅಷ್ಟೇನು ಒಪಿನಿಯನ್ ಏನು ಬಂದಿಲ್ಲ. ಫಸ್ಟಿಗೆ ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಹಾಡು ಹೇಳೋದು ಎಲ್ಲ ಮಾಡ್ತಿತ್ತು. ಮತ್ತು ಟೀಚರ್ಸಿಗೂ ಫುಲ್ ಇಂಟ್ರೆಸ್ಟ್ ಇತ್ತು. ನಮಗೆ ಆ್ಯಕ್ಟಿವಿಟಿ ತುಂಬ ಮಾಡಿಸಿದ್ರು, ಆಟನೂ ಆಡಿಸಿದ್ರು. ಶಿಬಿರದಲ್ಲಿ ಕನೆಕ್ಟ್ ವಿತ್ ನೇಚರ್ ಆಡಿಸಿದ್ದು ನಂಗೆ ತುಂಬ ಇಷ್ಟ ಆಯಿತು. ಕನೆಕ್ಟ್ ವಿತ್ ನೇಚರಲ್ಲಿ ನಾವು ಮರದ ಜೊತೆ ತುಂಬ ಮಾತಾಡಿದ್ವಿ. ನನ್ನ ಹೆಸರು ಸನ್ನಿಧಿ, ನಾನು 8ನೇ ತರಗತಿಯಲ್ಲಿ ಓದ್ತಿದ್ದೀನಿ. ಈ ನಾಟಕದ ಕ್ಲಾಸ್ ಅಥವಾ ಈ ಪ್ರೋಗ್ರಾಮಿಗೆ ಸೇರಿದ್ಮೇಲೆ ನನ್ನಲ್ಲಿ ತುಂಬಾ ಇಂಡಿವಿಜುವಲ್ ಆಗಿ ಅಥವಾ ಎಜುಕೇಶನಲ್ ಪಾತಲ್ಲಿ ತುಂಬಾ ಚೇಂಜಸ್ ಆಗಿದೆ. ನಾನು ಇವೆ 2 ಪಾತ್ರಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗಿದ್ದೀನಿ. ನನ್ನ ಹೆಸರು ಮೈನಾ ಅಂತೇಳಿ. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಜಕ್ಕನಕಟ್ಟೆ ಒಳಗೆ ಓದಕತ್ತೀನಿ. ನಮ್ಮ ಡ್ರಾಮಾ ಸರ್ ಹೆಸರು ಅರುಣ್ ಸರ್ ಅಂತೇಳಿ. ಅವ್ರು ನಾನು ಮೊದಲು ಡ್ರಾಮಾಗೆ ಸೇರೋಕ್ಕಿಂತ ಮುಂಚೆ ನಮ್ಮ ಅಮ್ಮಿಗೆ ಅಷ್ಟು ವಾದಿಸ್ತಿದ್ದೆ ನಾನು. ಮತ್ತು ಭಾಳ ಎಲ್ಲರಿಗೂ ಹೊರಟು ಮಾತಾಡೋದು ಭಾಳ ಅಳಿಸ್ತಿದ್ದೆ. ಈಗ ನಾನು ಈ ಡ್ರಾಮಾಗೆ ಸೇರಿದಾದ್ಮೇಲೆ ನಾನು ನಮ್ಮ ಮಮ್ಮಿಗೆ ವಾದ್ಸೋದು ಬಿಟ್ಟನಿ. ಮತ್ತು ಎಲ್ಲರ ಜೊತೆನೂ ಹೊಂದ್ಕೊಂಡು ಹೋಗ್ಕನಿ, ಯಾರ ಜೊತೆನೂ ಜಗಳ ಆಡಲ್ಲ. ಹಾಯ್, ನನ್ನ ಹೆಸರು ಚಿನ್ಮಯಿ ಅಂತ. ಇದರಲ್ಲಿ ನನಗೆ ಫಸ್ಟಿಗೆ ನಾನು ಡ್ರಾಮಾಗೆ ಸೇರೋಕ್ಕೂ ಮುಂಚೆ ಎಲ್ಲರ ಜೊತೆಗೂ ಇರೋ ಥರನೇ ಅನಿಸ್ತಿದ್ದಿಲ್ಲ. ನಾವು ಒಬ್ಬಳೇ ಇರಬೇಕು ಅಂತ ಅನಿಸ್ತಿತ್ತು. ಡ್ರಾಮಾಗೆ ಆಗಿದ್ಮೇಲೆ ಎಲ್ಲರ ಜೊತೆಗೂ ಇರಬೇಕು, ಎಲ್ಲರ ಜೊತೆಗೂ ಬೆರಿಬೇಕು ಅಂತ ಅನ್ನಿಸ್ತು. ಆಮೇಲೆ ಡ್ರಾಮಾಗೆ ಬಂದಾದ್ಮೇಲೆ ಡೈಲಾಗ್ಸ್ ನಾವು ಹೆಂಗೆ ಹೇಳ್ತೇವಲ್ಲ ಆ ಥರ ಕನ್ನಡ ಪಾಠಗಳನ್ನು ಓದಾಕತ್ವಿ. ಮತ್ತು ಪಾಠದ ಕಡೆ ಭಾಳ ಗಮನ ಕೊಡ್ಬೇಕನ್ನೋದು ಗೊತ್ತಾಯ್ತು. ನನ್ನ ಹೆಸರು ವೇದ, ನಾನು 7ನೇ ತರಗತಿಲಿ ಓದ್ತಿದ್ದೇನೆ. ನಾನು ಈ ಡ್ರಾಮಾ ಕ್ಲಾಸಿಂದ ಏನು ತಿಳ್ಕೊಂಡು ಹೇಳಿದ್ರೆ, ನಾನೀಗೇನಾದರೂ ಹೋದರೆ ಮೊದಲು ನಮ್ಮ ಫ್ರೆಂಡ್ಸ್ ಎಲ್ಲ ಅಂದರೆ ಇವಳು ಅಂದ್ಕೊಂತಿದ್ರು. ಈಗ ಹಂಗಲ್ಲ, ಒಬ್ಳು ಗುರ್ತಿಸ್ತಾರೆ ಒಬ್ಬೊಬ್ಬರು. ಇವಳು ಡ್ರಾಮಾ ಕ್ಲಾಸ್ ಮಾಡ್ತಾಳಲ್ಲ, ಇವಳ ಹತ್ರನೂ ಟ್ಯಾಲೆಂಟ್ ಇರ್ಬೋದು ಅಂತ ಹೇಳಿ ಎಲ್ಲರೂ ಗುರ್ತಿಸ್ತಾರೆ. ನನಗೆ ಈ ಟ್ಯಾಲೆಂಟ್ ಹುಡ್ಕೊಟ್ಟು ಡ್ರಾಮಾ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೆ. ಎಂತಂದರೆ ಅವರು ಎಲ್ಲರಿಗೂ ಈಕ್ವಾಲಿಟಿಯಿಂದ ನಮಗೆಲ್ಲರಿಗೂ ಡ್ರಾಮಾನ ಹೇಳ್ಕೊಟ್ರು. ತುಂಬ ನಮಗೆ ಖುಷಿ ಆಯಿತು ಅವ್ರು ಡ್ರಾಮಾ ಹೇಳ್ಕೊಟ್ಬೇಕಿದ್ರೆ. ಅವರು ಯಾರಿಗೂ ಬೈತಿರ್ಲಿಲ್ಲ. ಡ್ರಾಮಾ ಸರ್ ಬಂದಮೇಲೆ ಅದು ಸ್ವಲ್ಪ ಹೇಳ್ತಾ ಹೋದ್ರು, ನೀವು ಎರಡನ್ನೂ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕಾಗ್ತದೆ ಅಂತ. ಸುಮಾರು ಮ್ಯಾನೇಜ್ಮೆಂಟ್ಸ್ ಎಲ್ಲ ಕಲ್ತೈತೆ, ಟೈಮ್ ಮ್ಯಾನೇಜ್ಮೆಂಟ್ಸು. ನೆಕ್ಸ್ಟು ನಮಗೆ ಐ ಕಾಂಟ್ಯಾಕ್ಟ್ ಇಟ್ಟು ಮಾತಾಡೋದು ಗೊತ್ತಿಲ್ಲಾಗಿತ್ತು. ಡ್ರಾಮಾ ಸರ್ ಹೇಳಿಕೊಟ್ರು ಹೇಗೆ ಐ ಕಾಂಟ್ಯಾಕ್ಟ್ ಇಟ್ಟು ಒಬ್ಬರ ಜೊತೆ ಮಾತಾಡ್ಬೋದು ಅಂತೇಳಿ.
ಒಂದ್ಸಲ ಮಾಡಿ ಚೂರು ತಪ್ಪೋಯ್ತು ಅಂದರೂ ನಾವು ಅದು ಗೀಚ್ ಹಾಳು ಮಾಡಾಕ್ತಿದ್ವಿ. ಆದರೆ ಈಗ ಅದನ್ನ ಕಾನ್ಸಂಟ್ರೇಷನ್ ಕೊಟ್ಟು ತಪ್ಪು ಹೋದರೂ ಅದನ್ನು ಹೆಂಗೆ ಸರಿ ಮಾಡ್ಬೋದು ಅಂತೆಲ್ಲ ಕಲಿಸ್ಕೊಟ್ಟಿದ್ದಾರೆ. ಅದು ಕತೆ ಬರೆಯೋದು ಅಂದರೆ ತುಂಬ ಇಷ್ಟ ಆಗಿತ್ತು. ಒಂದೆರಡು ಕತೆಗಳನ್ನ ಬರೆದಿದ್ದೆ. ಇಲ್ಲಿ ಡ್ರಾಮಾ ಮಾಡಿದ್ದು ಯಾವತ್ತೂ ಇಲ್ಲಾಗಿತ್ತು. ನಾನು ಇವತ್ತು ಇಲ್ಲಿ ಸ್ಟೇಜಲ್ಲಿ ನಿಂತ್ಕೊಂಡು ಫಸ್ಟ್ ಟೈಮ್ ಮಾಡಿದ್ದಾಗಿತ್ತು. ತುಂಬ ಖುಷಿ ಆಯಿತು. ಇವಾಗ ನಾವು ಮೈಸೂರಿಗೆ ಹೋಗ್ತಿದ್ದೀವಿ ಅಂತ ಮತ್ತೂ ಖುಷಿ ಆಯ್ತದೆ. ಏನಂದರೆ ಈಗ ಸರ್ಸ್ ಬರೋದು ಪಾಠ ಕಲಿಸೋದು ಈಗ ಇಷ್ಟಿಷ್ಟೇ ಮಾಡ್ತಿರ್ತಾವೆ. ತುಂಬಾ ಬೋರಿಂಗ್ ಆಗ್ತಿತ್ತು. ಒಂದೊಂದು ಕ್ಲಾಸಲ್ಲಿ ನಾನು ಕೇಳ್ತಾನೆ ಇರಲಿಲ್ಲ. ಈಗ ಡ್ರಾಮಾ ಕ್ಲಾಸ್ ಬಂದಾಗ ಡ್ರಾಮಾ ಕ್ಲಾಸಾಗಂತೂ ಫುಲ್ಲು ಕ್ವಿಕ್ಕಾಗಿರ್ತಿದ್ದೆ ನಾನು. ತುಂಬಾ ಸರ್ ಹೇಳಿದ ಕ್ಲಾಸ್ ಒಂದೂ ತಪ್ತಿರಲಿಲ್ಲಾಗಿತ್ತು. ಆದರೆ ಈಗ ಹಂಗಲ್ಲ, ನಂಗೆ ಒಂಥರ ಕಾನ್ಫಿಡೆನ್ಸ್ ಬಂದದ್ದು. ಇಲ್ಲ ನಾವು ಓದ್ತೆ, ನಾವು ಹತ್ತೆ, ಹಂಗೆ ಮಾಡ್ತೆ ಅನ್ನೋ ಥರ ಕಾನ್ಫಿಡೆನ್ಸ್ ಬಂದುಂಟು. ಯಾವಾಗ ಒಂದು ಕ್ಯಾಂಪ್ ಮಾಡಿರ, ದಸರಾ ಕ್ಯಾಂಪ್ ಮಾಡಿರ, ಅವಾಗ ನಂಗೆ ಟೈಮ್ ಸೆನ್ಸ್ ಗೊತ್ತಾಯಿತು. ಮೊದಲು ನಾನು ಅದು ಆಮೇಲೆ ಮಾಡ್ರಾಯ್ತು, ಈ ವಿಷಯ ಈಗೇನು ವರ್ಕ್ ಮಾಡಬೇಕು ಅಂದ್ರೆ ಈಗ ಮಾಡೋದಾದ್ರೆ ಅದು ಆಮೇಲೆ ಮಾಡ್ರಾಯ್ತು ಅಂತಾರೆ ನನ್ನ ತಲೆಯ ಕಲ್ಪನೆ ಇತ್ತು. ಆದರೆ ಈಗ ಹಿಂಗಲ್ಲ, ಇಲ್ಲ ಈಗ ಇದನ್ನ ಹೀಗೆ ಮಾಡ್ಬೇಕು ಅನ್ನೋದೇ, ಅದಕ್ಕೋಗಿ ಹೀಗೆ ಮಾಡಬೇಕು ಅನ್ನೋ ಟೈಮ್ ಸೆನ್ಸ್ ಗೊತ್ತಾಯಿತು. ಈ ಡ್ರಾಮಾ ಕ್ಲಾಸಿಗೆ ಬಂದಿಂದ ಮ್ಯಾನೇಜ್ಮೆಂಟ್ ಆ್ಯಂಗಲ್ ಗೊತ್ತಾಯಿತು. ಈಚೆಗೆ ಡ್ರಾಮಾನು ಮಾಡಬೇಕು, ಅಲ್ಲಿ ಸ್ಟಡಿನೂ ಮಾಡಬೇಕು. ಅವು ಒಬ್ಬರು ನಂಗೆ ವರ್ಡ್ ಕೊಡ್ತಾನೆ ಗೊತ್ತಿದ್ದಂಗೆ ನಾನು ತುಂಬಾ ಕತೆ ಕಟ್ಕೊಂತ ಹೋಗ್ಬಿಟ್ರಿ. ಎಲ್ಲಿದೋ ಸೇರ್ಸ್ ಎಲ್ಲಿದವ್ರು ಎಲ್ಲಿ ಯಾವ್ಯಾವುದೋ ವರ್ಡ್ ಕೊಡ್ತರು ಅದನ್ನ ಎಲ್ಲಿದ್ಗೋ ಕನೆಕ್ಟ್ ಮಾಡ್ತಿದ್ದೆ. ಅದು ಕ್ರಿಯೇಟಿವ್ ಪವರ್ ನನ್ನ ಹತ್ರನೂ ಉಂಟೊಳಗೆ ಗೊತ್ತಾಯಿತು ಮತ್ತು ತುಂಬಾ ಖುಷಿ ಆಯಿತು. ನನ್ನ ಹೆಸರು ವಿಲಾಸ್ ಅಂತ. ನಾನು ಮೈಸೂರಿಂದ ಬಂದಿರೋದು. ನಾನು ಇಲ್ಲಿ ಕಲಿಯಮನೆಗೆ ಸೇರಿದ್ದೀನಿ. ನಾನು ಇದರಲ್ಲಿ ಚಿಗುರು ಟೀಮ್ ಅಲ್ಲಿ ಇದ್ದೀನಿ. ನನಗೆ ಮೊದಲು ತುಂಬಾ ಕೋಪ ಮಾಡ್ಕೊಂಡು ಯಾವುದೇ ಟೀಚರ್ ಏನಾರು ಅಂದ್ರೂ ತುಂಬಾ ಬೇಜಾರಾಗೋದು. ಆಮೇಲೆ ಯಾರ ಜೊತೆನೂ ಅಷ್ಟು ಬೆರೀತಿರ್ಲಿಲ್ಲ, ಒಂಥರ ಬೇಜಾರಾಗ್ತಿತ್ತು. ಆಮೇಲೆ ರಾಜೇಶ್ ಅಣ್ಣ ಅಂತ ಒಬ್ರು ಬಂದ್ರು. ಅವರು ಡ್ರಾಮಾ ಮಾಡಿಸ್ತಿದ್ರು. ಅವ್ರು ಒಂದು ಡ್ರಾಮಾ ಮಾಡಿಸಿದ್ರು. ಆ ಡ್ರಾಮಾ ನೋಡಿದೆ, ನನಗೆ ತುಂಬಾ ನಗಿಸ್ತು ಅದು. ಆ ಡ್ರಾಮಾ ಮಾಡಾದ್ಮೇಲೆ ನನಗೂ ಒಂದ್ಸಲ ಬೇರೆಯವ್ರನ್ನ ನಗಾಡಿಸ್ಬೇಕು, ಅವರು ನನ್ನ ನೋಡಿ ನಗಾಡ್ಬೇಕು ಅಂತ ಅನ್ನಿಸ್ತು. ನನ್ನ ಹೆಸರು ಅನುಶ್ರೀ ಅಂತ. ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಸ್ಯಾಡ್ ಮೂಮೆಂಟ್ ಆಗಲಿ ಹ್ಯಾಪಿ ಮೂಮೆಂಟ್ ಆದರೆ ಹೇಳ್ಕೊಳಕ್ಕೆ ಯಾರೂ ಇರಲಿಲ್ಲ. ಆಮೇಲೆ ರಾಜೇಶ್ ಅಣ್ಣ ನಮಗೆ ಅಂತ ಒಬ್ಬರು ಫ್ರೆಂಡು ಒಂದು ಡೈರಿನ ಕೊಟ್ಟರು. ನಿಮಗೆ ಹ್ಯಾಪಿ ಮೂಮೆಂಟ್ ಆಗಲಿ ಸ್ಯಾಡ್ ಮೂಮೆಂಟ್ ಆಗಲಿ ಏನೇ ಆದ್ರೂ ಆ ಡೈರಿಲಿ ಬರಿಬೇಕು ಅಂತ ಅಂದರು. ನನ್ನ ಹೆಸರು ದೀಕ್ಷಾ ಅಂತ, ಮೈಸೂರಿಂದ ಬಂದಿದ್ದೀನಿ. ಹೋಗ್ತಾ ಹೋಗ್ತಾ ನನಗೆ ಡ್ರಾಮಾ ಮಾಡೋದು ಹೆಂಗೆ ಅಂತಲೂ ಗೊತ್ತಾಯಿತು. ರಾಜೇಶ್ ಅಣ್ಣ ಸ್ಟೇಜ್ ಮೇಲೆ ಹೆಂಗೆ ನಿಂತ್ಕೊಳ್ಳೋದು ಅಂತಲೂ ಹೇಳ್ಕೊಟ್ರು. ಸ್ಟೇಜ್ ಮೇಲೆ ಯಾರು ಇದ್ದಾಗ ಭಯ ಪಡ್ಕೋಬಾರ್ದು ಅಂತಲೂ ಹೇಳ್ಕೊಟ್ರು. ನನ್ನ ಹೆಸರು ಅಮೂಲ್ಯ ಅಂತ. ನಾನು ಮೈಸೂರಿಂದ ಬಂದಿದ್ದೀನಿ. ಬೆಳಕಿನ ಕಡೆಗೆ ಮಾಡಿಸಿದ್ರು. ನಾನು ಅದರಲ್ಲಿ ಅಂದರೆ ಚಿಕ್ಕಮ್ಮ ಅದೇ. ಅದರಲ್ಲಿ ನಾನು ಡ್ರಾಮಾ ಮಾಡ್ಬೇಕಾದ್ರೆ ನಂಗೆ ಅನಿಸ್ತಿತ್ತು, ನಾನು ಈ ಥರ ಮಕ್ಕಳಿಗೆ ಈ ಥರ ನಾನು ಕದಿ ಅಂತ ಹೇಳ್ಕೊಡ್ಬೇಡ್ದು, ಕದಿ ಅಂತ ಅಂದ್ಬಿಟ್ಟು ಹೊಡಿಬೇಡ್ದು. ಹೊಡೆದ್ರೆ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ, ನನಗೂ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಇನ್ನು ಮುಂದೆ ಈ ಥರ ಮಾಡಬೇಡ್ದು ಅಂತ ಅನ್ನಿಸ್ತು.
ನಮಸ್ಕಾರ, ನನ್ನ ಹೆಸರು ಲಿಖಿತಾ. ನಾನು ಇಲ್ಲಿಂದ ವಿದ್ಯಾಸಂಸ್ಥೆಯಲ್ಲಿ ಓದ್ತಿದ್ದೀನಿ. ಶಾಲಾರಂಗ ಶಿಕ್ಷಕರು ರವಿ ಅಥರ್ವ ಸರ್ ಬಂದಾಗಲಿಂದ ಇದುವರೆಗೂ ಅವ್ರ ಕ್ಲಾಸ್ಗಳಂದರೆ ನನಗಿಷ್ಟ. ಏನಕ್ಕಂದರೆ ಫಸ್ಟು ಈ ಸ್ಕೂಲಲ್ಲಿ ನಾಟಕ ಟೀಚರ್ಸ್ ಯಾರೂ ಇರಲಿಲ್ಲ. ರವಿ ಸರ್ ಬಂದಮೇಲೆ ಅವರು ಒಂದು ಕ್ಲಾಸು ನಾನು ಇದುವರೆಗೂ ಮಿಸ್ ಮಾಡಿಲ್ಲ. ಎಲ್ಲ ನಾಟಕದಲ್ಲೂ ಇದ್ದೀನಿ, ಇದರಲ್ಲೂ ಇದ್ದೀನಿ. ಮೊದಲು ನಾಟಕ ಮಾಡೋಕ್ಕೆ ಮತ್ತು ಸಾಂಗ್ ಹೇಳೋಕ್ಕೆ ಡ್ಯಾನ್ಸ್ ಮಾಡೋಕ್ಕೆಲ್ಲ ಒಂಥರ ಅನಿಸ್ತಿತ್ತು. ಇಲ್ಲಿ ದಸರಾ ಶಿಬಿರಕ್ಕೆ ಬಂದಮೇಲೆ ಎಲ್ಲ ಅಭ್ಯಾಸ ಆಗಿ ಇವಾಗ ನಾಟಕ ಮಾಡೋಕ್ಕೆಲ್ಲ ಅಷ್ಟೇನು ಭಯ ಅನಿಸೋದಿಲ್ಲ. ಮತ್ತು ಶನಿವಾರ ಬರೀ ಯೋಗ ಮಾಡಿಸ್ತಿದ್ರು ಮತ್ತು ಕ್ಲಾಸಿಗೆ ಕಳಿಸ್ತಿದ್ರು ಅಷ್ಟೇ. ಅದೇ ಸರ್ ಬಂದಮೇಲೆ ಶನಿವಾರ ದಿನಾಲೂ ಒಂದೊಂದು ಪ್ರೋಗ್ರಾಮ್ ಕೊಡ್ತಿದ್ರು. ಒಂದು ದಿವಸ ಆದರೆ ಕಾಡು ಮನುಷ್ಯರ ಬಗ್ಗೆ ಪ್ರೋಗ್ರಾಮ್ ಕೊಟ್ಟರೆ, ಒಂದಿನ ಸಂವಿಧಾನದ ಬಗ್ಗೆ ಪ್ರೋಗ್ರಾಮ್ ಕೊಡ್ತಿದ್ರು. ನಮ್ಮ ಸ್ಕೂಲಲ್ಲಿ ಮಾಮೂಲಿ ಪ್ರೋಗ್ರಾಮ್ ಎಲ್ಲ ಮಾಡ್ತಿದ್ರು. ಈಗ ರೀಸೆಂಟಾಗಿ ಶಿಕ್ಷಕರ ದಿನಾಚರಣೆ ಮತ್ತು ಮಕ್ಕಳ ದಿನಾಚರಣೆ ಮಾಡಿದ್ರು. ಈ ಮಕ್ಕಳ ದಿನಾಚರಣೆಯಲ್ಲಿ ನಮ್ಮ ಕ್ಲಾಸಲ್ಲಿ ಯಾವ ಪ್ರೋಗ್ರಾಮ್ ಮಾಡಿಸಿ ಬರೀ ಡ್ಯಾನ್ಸ್ ಇಷ್ಟೇ ಮಾಡಿಸ್ತಿದ್ರು. ಅದನ್ನು ಸರ್ ಬಂದಮೇಲೆ ನಾವು ಟೀಚರ್ಸ್ಗೋಸ್ಕರ ನಾಟಕ ಮಾಡಿದ್ವಿ. ಫಸ್ಟ್ ಟೈಮ್ ಟೀಚರ್ಸ್ಗಳು ಮಕ್ಕಳ ದಿನಾಚರಣೆಯಲ್ಲಿ ನಮಗೋಸ್ಕರ ನಾಟಕ ಮಾಡಿದ್ರು. ನಮಗೆ ಫುಲ್ ಖುಷಿ ಆಯಿತು. ನನ್ಗೆ ಹಾಡು ಹೇಳೋದಂದರೆ ತುಂಬ ಇಷ್ಟ. ನನಗೆ ಯಾರೂ ಹೇಳ್ಕೊಡ್ತಿತ್ತಿಲ್ಲ. ನಾನು ಫಸ್ಟ್ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ರು. ಅಲ್ಲಿ ನಾನು ಹೋಗಿ ಹೇಳಿದೆ ನನಗೆ ಹಾಡು ಅಂದರೆ ತುಂಬ ಇಷ್ಟ, ಇಲ್ಲಿ ಹಾಡು ಹೇಳ್ಕೊಡೋರು ಯಾರಾದರೂ ಬರ್ತಾರಾ ಅಂತ. ಅವ್ರು ಹೇಳಿದ್ರು ಇಲ್ಲ ಬರೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಅಮ್ಮ ಬೇಡ, ಡ್ಯಾನ್ಸ್ ಕ್ಲಾಸ್ ಬೇಡ, ಹಾಡು ಹೇಳ್ಕೊಡ್ತಾರಲ್ಲ ಅಲ್ಲೇ ಸೇರಿಸ್ತೀನಿ ಅಂತ ಹೇಳಿದರು. ಆಮೇಲೆ ಸ್ಕೂಲ್ಗೆ ಸರ್ ಬರುವಾಗ ನಾನು ಹೇಳಿದೆ, ಸರ್ ನೀವು ಹಾಡು ಹೇಳ್ಕೊಡ್ತೀರಾ ಅಂತ ಹೇಳಿದೆ. ಸರ್ ಹೇಳಿದ್ರು ಹ್ಞೂ ಹಾಡು ಹೇಳ್ಕೊಡ್ತೀನಿ ಅಂತ. ಆಮೇಲೆ ನಾನು ಹಾಡು ಹೇಳಿದೆ. ಮಿಸ್ಗಳೆಲ್ಲ ತುಂಬ ಖುಷಿಪಟ್ಟರು, ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾನೆ ಅಂತ. ನನಗೆ ಯಾರಿಗೂ ಗೊತ್ತೇ ಇತ್ತಿಲ್ಲ ಅಂತ ಎಲ್ಲ ಆಲ್ ದ ಬೆಸ್ಟ್ ಎಲ್ಲ ಕೊಟ್ಟಿದ್ರು ನನಗೆ. ಆಮೇಲೆ ಇದಕ್ಕೆ ಪ್ರತಿಭಾ ಕಾರಂಜಿಗೆ ಕರ್ಕೊಂಡು ಹೋದರು. ಅಲ್ಲಿ ನನಗೆ ಹಾಡೋದ್ರಲ್ಲಿ ಫಸ್ಟ್ ಪ್ರೈಸ್ ಬಂತು. ಎಲ್ಲರೂ ಖುಷಿಪಟ್ಟರು ನಮ್ಮ ಮನೆಯಲ್ಲಿ.